ಹಲೋ ನಮಸ್ಕಾರ ಎಲ್ರಿಗೂ. ನಾನು ಶ್ರುತಿ, ಮತ್ತೊಂದು ಗಾರ್ಡನ್ ವಿಡಿಯೋಗೆ ಸ್ವಾಗತ. ಇವತ್ತೊಂದು ಸ್ವಲ್ಪ ಸ್ಪೆಷಲ್ ಆಗಿರೋ ಒಂದು ಟಾಪಿಕ್ ಬಗ್ಗೆ ಮಾತಾಡ್ತೀನಿ. ತುಂಬ ಜನದ ಕಂಪ್ಲೇಂಟ್ಸ್ ಇದೆ, ನಮ್ಮ ತಾವರೆ ಗಿಡಗಳಲ್ಲಿ ಹೂ ಬರಲ್ಲ ಅಂತ. ಏನಕ್ಕೆ ನಿಮ್ಮ ತಾವರೆ ಗಿಡಗಳಲ್ಲಿ ಹೂ ಬರಲ್ಲ, ಏನೇನು ಕಾರಣಗಳದಕ್ಕೆ, ಮತ್ತು ನಾವು ಅದನ್ನು ಹೇಗೆ ಕೇರ್ ಮಾಡಬೇಕು, ಮತ್ತು ಯಾವ ಥರ ನಾವು ವೆರೈಟೀಸ್ಗಳನ್ನ ನಾವು ಸೆಲೆಕ್ಟ್ ಮಾಡಬೇಕು, ಚೂಸ್ ಮಾಡಬೇಕು ಅಂತ ಅಂದ್ಬಿಟ್ಟು ಇವತ್ತಿನ ವಿಡಿಯೋದಲ್ಲಿ ಹೇಳ್ತೀನಿ. ಇವಾಗಲೇ ಟೈಮು 8 ಗಂಟೆಗೆ 10 ನಿಮಿಷ ಆಗಿದೆ. ತುಂಬ ಬಿಸಿಲು ಹೆಚ್ಚಾಗಿದೆ. ಇಲ್ಲಿ ನೋಡ್ತಾ ಇರ್ಬೋದು ನೀವು, ಇಲ್ಲಿ ನೋಡ್ತಾ ಇದ್ದೀರಾ ಎಷ್ಟು ಬಿಸಿಲು ಜೋರಾಗಿದೆ, ನಿಂತ್ಕೊಳ್ಳೋಕೆ ಆಗ್ತಾಯಿಲ್ಲ. 7:50 ಆಗ್ತಾಯಿದೆ ಟೈಮು. ವಿಡಿಯೋನ ಬೇಗ ಮಾಡ್ಕೊಳ್ಬೇಕಾಗತ್ತೆ. ಗಾರ್ಡನ್ ವಿಡಿಯೋಗಳನ್ನ ಏನಾದರೂ ನಾನು ಹಾಕಬೇಕಂತಂದರೆ ಒಂದು 2 ಡೇಸಿಂದ ಹಾಕೋಕ್ಕಾಗಲಿಲ್ಲ. ಇಲ್ಲಿ ನೋಡಿ, ಇದೆಲ್ಲ ಈ ಗಿಡಗಳನ್ನ ರೀಪಾಟ್ ಮಾಡಿದ್ದು ಮತ್ತು ಪ್ಲ್ಯಾಂಟ್ ಮಾಡಿದ್ದು ಎಲ್ಲ ಒಂದು 15 ದಿನದ ಮುಂಚೆ ವಿಡಿಯೋದಲ್ಲಿ ಇದೆ. ನೀವೆಲ್ಲ ನನ್ನ ವಿಡಿಯೋಗಳನ್ನ ಕಂಟಿನ್ಯೂಯಸ್ ಆಗಿ ನೋಡಿದರೆ ಇದೆಲ್ಲ ನೋಡಿರ್ತೀರಿ. ಮತ್ತು ತುಂಬ ಜನ ಹೇಳ್ತಾರೆ, ಟ್ಯೂಬರ್ಸ್ನ ತೊಗೊಳ್ಳೋರು ಹೇಳ್ತಾರೆ, ನಾವು ತುಂಬ ಸಲ ಟ್ರೈ ಮಾಡಿದ್ದೀವಿ, ನಮ್ಮ ತಾವರೆ ಗಿಡಗಳಲ್ಲಿ ಹೂ ಬರಲ್ಲ ಅಂತ. ಇಲ್ಲಿ ನೋಡ್ತಾ ಇದ್ದೀರಾ, ಇದು ಎಲ್ಲೋ ಪಿಯೋನಿ ಅನ್ನೋದು ಒಂದು ಚಿಕ್ಕ ಟಬ್. ಇದು ಒಂದು 5 ಲೀಟ್ರೂ ನೀರು ಇಡ್ಸಲ್ಲ ಅಂತ ಅನಿಸುತ್ತೆ ಈ ಟಬ್ಬಲ್ಲಿ. ಇಲ್ಲಿ ನೋಡ್ತಾ ಇದ್ದೀರಾ, ಇಲ್ಲಿ ಚಿಕ್ಕದು, ತುಂಬ ಚಿಕ್ಕದು, ಮತ್ತು ಎಷ್ಟು ಚೆನ್ನಾಗಿ ಆಗಿದೆ, ಮತ್ತು ಎಲ್ಲ ಕಡೆ ಮೊಗ್ಗು ಬಂದಿದೆ ಅಂತ. ಇಲ್ಲಿ ನೋಡಿ, ಇದೂ ಅಷ್ಟೇ, ಇದು ಬೇಗ ಬಂದಿದೆ. ಇದು 10 ದಿನಕ್ಕೆ ಹೂ ಬಂದಿದೆ. ಇದು ಇನ್ನೊಂದು ಮೊಗ್ಗು ಕೂಡ ಇದೆ. ಮತ್ತು ಇದು ನೋಡಿ, ಇನ್ನೊಂದು ಎಲ್ಲೋ ಪಿಯೋನಿ ಇದು. ಮತ್ತು ತುಂಬ ಜನ ಏನು ಹೇಳ್ತಾರೆ, ನಮ್ಮ ಹತ್ರ ತಾವರೆ ಗಿಡಗಳಲ್ಲಿ 6 ತಿಂಗಳಾಯಿತು ನಾನು ಬೈ ಮಾಡಿದ್ದೆ, ಯಾರೋ ಸೆಲ್ಲರ್ ಹತ್ರ, ನನಗೆ ಹೂ ಬರ್ತಾಯಿಲ್ಲ ಅಂದರೆ, ನಾವು ಸೆಲೆಕ್ಟ್ ಮಾಡುವಾಗ ಒಳ್ಳೆ ಟ್ರಾಪಿಕಲ್ ವೆರೈಟೀಸ್ನ ಸೆಲೆಕ್ಟ್ ಮಾಡಬೇಕಾಗತ್ತೆ. ಟ್ರಾಪಿಕಲ್ ವೆರೈಟೀಸ್ನ ಸೆಲೆಕ್ಟ್ ಮಾಡಬೇಕು ಅಂತಂದರೆ ಹೇಗೆ, ನಾವು ಅದನ್ನು ಒಂದು ಸ್ವಲ್ಪ ತಿಳ್ಕೊಂಡು, ಅದು ಯಾವಾಗಲೂ ಹೂ ಬರ್ತಾ, ಹಾಡಿ ವೆರೈಟಿಲಿ ಯಾವಾಗಲೂ ಹೂ ಬರಲ್ಲ, ಮತ್ತು ಹೂ ಬಂದ್ರೂ ತುಂಬ ಕಡಿಮೆ ಹೂ ಬರುತ್ತೆ, ತುಂಬ ಲೇಟಾಗಿ ಶುರು ಆಗುತ್ತೆ. ಮತ್ತು ಒಂದು ಸತಿ ಅದು ಹೂ ಬಿಟ್ಟು ಆದಮೇಲೆ ಮತ್ತೆ ಹೂ ಬರೋಕ್ಕೆ ಇನ್ನೊಂದು ಸ್ವಲ್ಪ ಟೈಮ್ ತೊಗೊಳುತ್ತೆ, ಮತ್ತು ರೀಪಾಟ್ ಮಾಡಬೇಕು, ಹೆವಿ ಫರ್ಟಿಲೈಸರ್ನ ಕೇಳುತ್ತೆ. ಇದು ಫಸ್ಟು ನಾವು ತಿಳ್ಕೊಳ್ಬೇಕಾಗಿರೋದು. ಮತ್ತು ಎರಡನೇದಾಗಿ ಏನಂತಂತಂದರೆ, ನಾವು ಸರಿಯಾಗಿರೋ ಮೆಥಡಲ್ಲಿ ಪ್ಲ್ಯಾಂಟ್ ಮಾಡಿದ್ದೀವಾ ತಾವರೆ ಗಿಡಗಳನ್ನ, ಟ್ಯೂಬರ್ಗಳನ್ನ ಅನ್ನೋದು ತುಂಬ ಮುಖ್ಯ ಆಗುತ್ತೆ. ಯಾವ ಮಣ್ಣಲ್ಲಿ ನಾವು ಹಾಕಿದ್ದೀವಿ, ಅದರಲ್ಲಿ ಕಲ್ಲು ಮಿಕ್ಸ್ ಆಗಿದೆಯಾ, ಕಸಗಳಿದೆಯಾ. ಏನಾಗುತ್ತೆ, ನಾವು ಕಸ ಅದರಲ್ಲಿ ಬಿಟ್ಟಾಗ, ಅಂದರೆ ಬೇಡದ ಪದಾರ್ಥಗಳು, ಎಲೆಗಳು ಒಂದಷ್ಟು ಇದ್ದಾಗ ಅದರಲ್ಲಿ ಕೊಳೆಯೋಕ್ಕೆ ಶುರುವಾಗಿ, ಮಣ್ಣಲ್ಲಿ ಕೊಳೆಯೋಕ್ಕೆ ಶುರುವಾಗಿ ನೀರಲ್ಲಿ ಟ್ಯೂಬರ್ಗಳು ಕೊಳೆಯೋ ಚಾನ್ಸಸ್ ಇರುತ್ತೆ. ನಿಮಗೆ ಟ್ಯೂಬರ್ ಹಾಕಿದ ತಕ್ಷಣ ಮುಂದೆ ರನ್ ಆಗ್ತಾ ಇರುತ್ತೆ ರನ್ನರು, ಆದರೆ ಹಿಂದೆಯಿಂದ ಕೊಳಿತಾ ಹೋಗುತ್ತೆ, ಅದಕ್ಕೆ ಮೊಗ್ಗು ಬರೋಕ್ಕೆ ಅವಕಾಶನೇ ಆಗಲ್ಲ. ಅದು ಒಂದು ತಿಳ್ಕೊಳ್ಬೇಕು ನೀವು. ಇಲ್ಲಿ ಇದು ನೋಡಿ, ಇದು ಮೊಗ್ಗು ಬರ್ತಾ ಇದೆ, ಲೀಫ್ ನೋಡಿ ಇದು ಎಷ್ಟು ದೊಡ್ಡದಾಗಿದೆ. ಮತ್ತು ಇದೊಂದು ತಿಳ್ಕೊಳ್ಬೇಕು. ತುಂಬ ಜನಕ್ಕೆ ಅದಕ್ಕೆ ಆಸಕ್ತಿ ಹೋಗಿಬಿಡುತ್ತೆ, ತಾವರೆ ಗಿಡಗಳನ್ನ ಬೆಳೆಸೋಕ್ಕೆ ಅಷ್ಟೊಂದು ಖುಷಿ ಕೊಡೋಲ್ಲ ಕೆಲವ್ರಿಗೆ, ಯಾಕಂದರೆ ಅದು ಹೂ ಬರಲ್ವಲ್ಲ ಬೇಗ. ಹಾಗಾಗಿ ಅಂದರೆ ಹೂ ಬರುತ್ತೆ, ಕೆಲವು ಪಕ್ಕಾ ಟ್ರಾಪಿಕಲ್ ಅಂತೀವಿ, ಸೂಪರ್ ಟ್ರಾಪಿಕಲ್ಸ್ ಅಂತೀವಿ, ಅಂಥ ವೆರೈಟಿಗಳು ತುಂಬ ಇದೆ ತಾವರೆಯಲ್ಲಿ. ಉದಾಹರಣೆ ಹೇಳಬೇಕಂದ್ರೆ, ಫಾರ್ ಎಕ್ಸಾಂಪಲ್ ಹೇಳಬೇಕಂದ್ರೆ, ಇದು ನೋಡಿ, ಇದು ಸೂಪರ್ ಟ್ರಾಪಿಕಲ್ ಅಂತ ಹೇಳ್ಬೋದು, ಪಕ್ಕಾ ಟ್ರಾಪಿಕಲ್ ವೆರೈಟಿ. ನಿಮಗೆ ಡಾರ್ಮೆನ್ಸಿ ಅಂದರೆ ಚಳಿಗಾಲದಲ್ಲೂ ಹೂ ಬಿಡುವ ವೆರೈಟಿ. ಮತ್ತು ಒಂದು ಪುಟ್ಟ ರನ್ನರ್ ಹಾಕಿದ್ರೂ ಹೂ ಬರುತ್ತೆ ಇದರಲ್ಲಿ. ನೋಡಿ ಎಷ್ಟೊಂದು ಹೂ ಬಂದಿದೆ ಆಮೇಲೆ ಈ ಥರ ವೆರೈಟಿಗಳು ತುಂಬ ಇದೆ. ಇದನ್ನು ಚಿಕ್ಕ ಮಕ್ಕಳು ಕೂಡ ಬೆಳೆಸ್ಬೋದು. ಈ ವೆರೈಟಿ ಇದೆಯಲ್ಲ, ಅಮೆರಿಕಮೆಲಿಯಾ ವೆರೈಟಿ, ಚಿಕ್ಕ ಮಕ್ಕಳು ಕೂಡ ಬೆಳೆಸ್ಬೋದು. ಅಷ್ಟು ಈಸಿಯಾಗಿ ಗಿಡ ಹಾಕಿ 10 ದಿನಕ್ಕೆ ಮೊಗ್ಗು ಬರುವ ವೆರೈಟಿ ಇದು. ತುಂಬ ಜನ ಹೇಳ್ತಾರೆ ನನಗೆ, ನಮ್ಮನೆ ತಾವರೆ ಗಿಡ ಹೂ ಬಿಡ್ತಾಯಿಲ್ಲ. ಮತ್ತು ಅವ್ರೇನು ಮಾಡ್ತಾರೆ, ಸ್ವಲ್ಪ ಅವ್ರಿಗೆ ಬೇಜಾರು ಆಗುತ್ತೆ, ತಾವರೆ ಗಿಡಗಳು ಹೂ ಬಿಡಲ್ಲ, ನಾವು ತೊಗೊಂಡು ಹೋದ್ವಿ. ತುಂಬ ಜನ ನಂಗೆ ಕಂಪ್ಲೇಂಟ್ ಹೇಳಿದ್ದಾರೆ, ನಾವು ನರ್ಸರೀಲಿ ತುಂಬ ಪ್ರೈಸ್ ಕೊಟ್ಟು, ರೇಟ್ ಕೊಟ್ಟು ತೊಗೊಂಡ್ವಿ, ಗಿಡ ಹಾಳಾಯಿತು. ಸಾಮಾನ್ಯ ಲೋಟಸ್ ಪ್ಲ್ಯಾಂಟ್ಸ್ಗೆಲ್ಲ ಪ್ರೈಸ್ ಹೆಚ್ಚೇ ಇರುತ್ತೆ ನರ್ಸರಿಗಳಲ್ಲಿ. ತುಂಬ ಜನ ಆ ಥರ ಬೇಜಾರು ಮಾಡ್ಕೊಳ್ತಾರೆ. ಮತ್ತು ನನ್ನ ಹತ್ರ ಟ್ಯೂಬರ್ಸ್ನ ಬೈ ಮಾಡೋರು ಕೂಡ ತುಂಬ ಜನ ನನ್ನ ಹತ್ರ ಇದೆ, 6 ತಿಂಗಳಿಂದ ಹೂ ಬರಲಿಲ್ಲ, ಹಾಕಿದ್ದೀನಿ 1 ವರ್ಷ ಆದರೂ ಬರಲಿಲ್ಲ ಅಂದರೆಲ್ಲ ಅದು ತುಂಬ ಹಾರ್ಡಿ ವೆರೈಟೀಸ್ನ ಬೈ ಮಾಡಿರ್ತೀರ ನೀವು. ಮತ್ತು ಇಲ್ಲಿ ನೋಡ್ತಾ ಇದ್ದೀರಲ್ಲ, ಈ ಗಿಡ ಒಂದು ವೈಟ್ ಲೋಟಸ್, ಇದು ದಿಲನ್ ಅಂತ. ಇಲ್ಲಿ ನೋಡ್ತಾ ಇರ್ಬೋದು ನೀವು, ಎಲೆ
ಪಕ್ಕನೇ ಮೊಗ್ಗು ಬರ್ತಾ ಇದೆ. ಇದು ನೋಡಿ, ಇದು ಸ್ಟ್ಯಾಂಡಿಂಗ್ ಲೀಫ್ ಬರ್ತಾ ಇದೆ. ಇದು ಒಂದು ಏರಿಯಲ್ ಲೀಫ್. ಇದು ಅಂದರೆ ಇಲ್ಲಿ ನೋಡ್ತಾ ಇರ್ಬೋದು ನೀವು ಹೇಗೆ ಬಂದಿದೆ ಅಂತ. ತುಂಬ ದೊಡ್ಡ ಹೂವಾಗುತ್ತೆ. ಇದು ಚಿಕ್ಕ ಪಾಟಲ್ಲಿದೆ. ಪಾಟ್ ಇನ್ ಪಾಟ್ ಮೆಥಡಲ್ಲಿ ಇಟ್ಟಿದ್ದೀನಿ. ಇಲ್ಲಿ ನೋಡಿ, ಇಲ್ಲೊಂದಿದೆ, ಎಲೆ ದೊಡ್ಡದಾಗ್ತಾಯಿದೆ ಅನ್ನೋ ಕಾರಣಕ್ಕೆ ಈ ಥರ ಹಾಕಿದ್ದೀನಿ. ಇದೊಂದು ಪಕ್ಕಾ ಟ್ರಾಪಿಕಲ್ ವೆರೈಟಿ, ಸೂಪರ್ ಟ್ರಾಪಿಕಲ್ ಅಂತ ಹೇಳ್ಬೋದು ಈ ವೆರೈಟಿನ. ಮತ್ತು ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದೂ ಒಂದು ನಮೋ ವೆರೈಟಿ. ತುಂಬ ದೊಡ್ಡ ಹೂ ಆಗುತ್ತೆ. ಇದು ನನ್ನ ಒಂದು ಲಾಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ಇದೂ ಸೂಪರ್ ಟ್ರಾಪಿಕಲ್. ಇದೂ ನಿಮಗೆ ಬೇಗ ಹೂ ಕೊಡುವ ವೆರೈಟಿ. ಇದು ಒಂದು ಅಖಿಲ ಅನ್ನೋ ವೆರೈಟಿ. ಇದು ಟ್ಯೂಬರ್ ಬೆಳೆಯೋ ಸ್ಥಿತಿಲೇ ಇರಲಿಲ್ಲ. ಇದು ಬರಲ್ಲ ಅಂದ್ಕೊಂಡೆ. ಹಾಕಿದ ತಕ್ಷಣ ಎಷ್ಟು ಚೆನ್ನಾಗಿ ಗ್ರೋತ್ ತೊಗೊಂಡಿದೆ ಅಂತಂದರೆ ಇಲ್ಲಿ ನೋಡ್ತಾ ಇರ್ಬೋದು ನೀವು ಎಲೆ ಎಷ್ಟು ದೊಡ್ಡದಾಗಿದೆ ಅಂತ. ಲೋಟಸ್ದು ಗುಣನೇ ಹಾಗೆ. ನೀವು ಎಷ್ಟು ದೊಡ್ಡ ಪಾಟ್ ಕೊಡ್ತೀರಿ ಅಷ್ಟು ದೊಡ್ಡದಾಗಿ ಹೂ ಬರುತ್ತೆ ಲೋಟಸಲ್ಲಿ. ಇನ್ನೊಂದು ಪ್ಲ್ಯಾಂಟ್ ತೋರಿಸ್ತೀನಿ, ಅದು ಎಷ್ಟು ಬೇಗ ಎಷ್ಟು ದೊಡ್ಡ ದೊಡ್ಡ ಎಲೆಗಳಾಗಿದೆ ಅಂತ. ಮತ್ತು ಇಲ್ಲಿ ನೀವೇನು ನೋಡ್ತಾ ಇದ್ದೀರಾ, ಇದು ಗ್ರೀನ್ ಆ್ಯಪಲ್ ಅನ್ನೋ ಒಂದು ವೆರೈಟಿ. ಇದು ಇನ್ನೇನೋ ಇದು ಮೊಗ್ಗು ಬರೋಕ್ಕೆ ಶುರು ಆಗ್ತಾಯಿದೆ. ಇದೆಲ್ಲ ಅಂದರೆ ಏನಾಗ್ತಾಯಿದೆ ಅಂದರೆ ವೆದರಲ್ಲಿ ತುಂಬ ವೇರಿ ಆಗ್ತಾಯಿದೆ. ಒಂದಿನ ತುಂಬ ಬಿಸಿಲಿದೆ, ಒಂದಿನ ಸ್ವಲ್ಪ ಮೋಡ ಥರ ಇರುತ್ತೆ, ಮಳೆ ಥರ ಬರೋ ಥರ ಇರುತ್ತೆ. ಹಾಗಾಗಿ ಸ್ವಲ್ಪ ಮೊಗ್ಗಾಗೋಕ್ಕೆ ಸ್ವಲ್ಪ ಟೈಮ್ ತೊಗೊಳ್ತಾ ಇದೆ. ಯಾಕೆ ಅಂತಂತಂದರೆ ಕನ್ಸಿಸ್ಟೆಂಟಾಗಿ ಬಿಸಿಲು ತಾಕಬೇಕು ತಾವರೆ ಗಿಡಗಳಿಗೆ. ಆವಾಗಲೇ ಅದು ಹೆಚ್ಚು ಹೂ ಕೊಡೋದು, ಬೇಗ ಮೊಗ್ಗು ಬರೋದು ಕೂಡ. ಮತ್ತು ಇದನ್ನು ನಾನು ತೋರಿಸ್ತೀನಿ. ಅದು ಮೊದಲು ತೋರಿಸಿದ್ದು ನಮೋ, ಇದಕ್ಕಿಂತ ಮುಂಚೆ ನೋಡಿದ್ದು ಇದು ತಮೋ ಅನ್ನೋ ವೆರೈಟಿ. ನೋಡಿ, ಇದು 4 ಲೀಫ್ಗೆ ಈಗ ಲೀಫ್ ಬರ್ತಾಯಿದೆ ಮೊಗ್ಗಾದ ಮೇಲೆ. ಇದೂ ಒಂದು ಸೂಪರ್ ಟ್ರಾಪಿಕಲ್ ಅಂತ ಹೇಳ್ಬೋದು. ನೀವು ಚೂಸ್ ಮಾಡುವಾಗ, ಸೆಲೆಕ್ಟ್ ಮಾಡುವಾಗ, ನೀವು ಯಾರೇ ಹತ್ರನೂ ಟ್ಯೂಬರ್ಸ್ ತೊಗೊಳ್ಳುವಾಗ ಪಕ್ಕಾ ಟ್ರಾಪಿಕಲ್ ವೆರೈಟಿನ ಅದು ಅಂತ ಕನ್ಫರ್ಮ್ ಮಾಡಿಕೊಂಡು ತೊಗೊಳ್ಬೇಕಾಗತ್ತೆ. ಇದು ನೋಡಿ, ಇದೆಲ್ಲ ಪಿಂಕ್ ಕ್ಲೌಡ್ ಅಂತ ಒಂದು ವೆರೈಟಿ. ಇದರಲ್ಲೂ ಎಲ್ಲ ಏರಿಯಲ್ ಲೀಫ್ ಬಂದಿದೆ, ಎಲ್ಲ ಕಡೆಯೂ ಬಂದಿದೆ. ಈಗ ನಿಮ್ಗೆ ಎಲ್ಲೆಲ್ಲಿ ಏರಿಯಲ್ ಲೀಫ್ ಬಂದಿದೆ ಎಲ್ಲ ಕಡೆಯೂ ಮೊಗ್ಗು ಬರುತ್ತೆ ಇದರಲ್ಲಿ. ಇದು ಒಂದು ಸೂಪರ್ ಟ್ರಾಪಿಕಲ್ ಅಂತ ಹೇಳ್ಬೋದು ಈ ವೆರೈಟಿಯನ್ನು. ಈ ಇನ್ಫಾರ್ಮೇಷನ್ಗಳನ್ನ ಕೊಡ್ತಾ ಗಾರ್ಡನಲ್ಲಿ ಒಂದಷ್ಟು ಮಲ್ಲಿಗೆ ಹೂ ಬಿಟ್ಟಿದೆ, 7 ಸುತ್ತು ಮಲ್ಲಿಗೆ. ಅದನ್ನು ತೋರಿಸ್ತೀನಿ ನಾನು ಇವಾಗ. ಇಲ್ಲಿ ನೋಡಿ, ಇದು ಎಷ್ಟು ಚೆನ್ನಾಗಿ ಎಲೆಗಳೆಲ್ಲ, ಈ ಗಿಡನ ತೋರಿಸಿದ್ದೆ ನಾನು ನನ್ನ ಲಾಸ್ಟ್ ವಿಡಿಯೋಗಳಲ್ಲಿ, ಎಷ್ಟೆಷ್ಟು ದೊಡ್ಡದಾಗಿದೆ ಅಂತ. ಇಲ್ಲಿ ನೋಡ್ತಾ ಇರ್ಬೋದು ನೀವು, ನನ್ನ ಕೈ ಇಷ್ಟಿದೆ, ಎಷ್ಟು ದೊಡ್ಡದಾಗಿದೆ ಅಂತ. ಇಲ್ಲಿ ನೋಡಿ, ಇದೆಲ್ಲ 100 ರೂಪೀಸ್, 100 ರೂಪಾಯಿಗೆ ಟಬ್ ಮಾರಕ್ಕೆ ಬರ್ತಾರಲ್ವ ರೋಡ್ ಸೈಡೆಲ್ಲ, ಆ ಸೈಜಿನ ಟಬ್ಸ್ ಇದು. ಮತ್ತು ಹಾಗೆ ಈ ಇನ್ಫಾರ್ಮೇಷನ್ಗಳನ್ನ ಕೊಡ್ತಾ ಇಲ್ಲಿ ನೋಡಿ, 7 ಸುತ್ತು ಮಲ್ಲಿಗೆ ಎಲ್ಲ ಎಷ್ಟೊಂದು ಬಿಟ್ಟಿದೆ. ತುಂಬ ಹೂಗಳು ಸಿಗ್ತಾಯಿದೆ ಕೂಡ ಈಗ ನನಗೆ. ಮತ್ತು ಇನ್ನೊಂದು ಏನು ಮುಖ್ಯವಾಗಿ ಅಂತಂದರೆ, ಯಾರಿಗಾದ್ರೂ ಒಳ್ಳೆ ಟ್ರಾಪಿಕಲ್ ವೆರೈಟಿ ಲೋಟಸ್ ಟ್ಯೂಬರ್ಸ್ ಬೇಕಂದರೆ ಸದ್ಯಕ್ಕೆ 2 ವೆರೈಟಿ ಅವೈಲೇಬಲ್ ಇದೆ. ಬೇಕಾದರೆ ಪರ್ಚೇಸ್ ಮಾಡ್ಬೋದು. ನಾನು ನಂಬರ್ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ, ಮತ್ತು ನೀವು ಕಮೆಂಟ್ ಮಾಡ್ಬೋದು, ಮತ್ತು ವಾಟ್ಸಪ್ಪಲ್ಲಿ ಕಾಂಟ್ಯಾಕ್ಟ್ ಮಾಡ್ಬೋದು ಅಂತ ಹೇಳ್ತಾ. ಇಲ್ಲಿ ನೋಡಿ, ಮಲ್ಲಿಗೆ ಹೂವೆಲ್ಲ ಎಷ್ಟೊಂದು ಬಿಟ್ಟಿದೆ ಇವತ್ತು. ಹೀಗೆ ನಾವು ಲೋಟಸ್ಗಳನ್ನ ಚೂಸ್ ಮಾಡುವಾಗ ತುಂಬ ಕೇರ್ಫುಲ್ಲಾಗಿ ಒಳ್ಳೆ ಟ್ರಾಪಿಕಲ್ ವೆರೈಟೀಸ್ನ ಚೂಸ್ ಮಾಡಬೇಕು. ಕರೆಕ್ಟ್ ಟೈಮ್ಗೆ ಫರ್ಟಿಲೈಸ್ ಮಾಡಬೇಕು. ಫರ್ಟಿಲೈಸ್ ಮಾಡದೇ ಇದ್ದರೆ ನಿಮ್ಗೆ ಏನಾಗುತ್ತೆ, ಹೂ ಬರೋದೇ ಇಲ್ಲ. ಯಾಕಂದರೆ ಲೋಟಸ್ ಇವೆಲ್ಲ ಹೂ ಬಿಡುವಂಥ ಎಲ್ಲ ಗಿಡಗಳು ಹೆವಿ ಫೀಡರ್ಸ್. ಅದಕ್ಕೆ ಆಹಾರ ತುಂಬ ಬೇಕಾಗತ್ತೆ. ತುಂಬ ವಿಧಾನದ ನಾವು ಗೊಬ್ಬರಗಳನ್ನ ಕೊಡಬೇಕಾಗತ್ತೆ ವಿಧಾನದಲ್ಲಿ. ನೋಡಿ, ಇದೆಲ್ಲ ಇವಾಗ ಅರಳ್ತಾ ಇದೆ. ಇವತ್ತು ಬೆಳಗ್ಗೆನೇ ಆಗಿರೋದ್ರಿಂದ. ಇದು ಕ್ರಾನ್ಸ್ನಾಕ್ ಅಂತ ಒಂದು ಇದನ್ನು ರೀಪಾಟ್ ಮಾಡೋ ವಿಡಿಯೋ ನಾನು ತೋರಿಸಿದ್ದೆ, ನನ್ನ ಚಾನಲಲ್ಲಿದೆ. ಹೊಸಬರಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಖಂಡಿತ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ತಾವರೆ ಹೂಗಳನ್ನ ಬೆಳೆಸಬೇಕು, ಮತ್ತು ಆ ಹೂಗಳನ್ನ ನೋಡಬೇಕು, ಅದರದ್ದು ಖುಷಿನ ಪಡಿಬೇಕಂತ ಅಂದ್ಕೊಳ್ತಾ ಇದ್ದರೆ ಖಂಡಿತ ಚಾನಲ್ನ ಫಾಲೋ ಮಾಡಿ. ತುಂಬ ವೀಡಿಯೋಸ್ಗಳು ಬರುತ್ತೆ ನನ್ನ ಚಾನಲಲ್ಲಿ ಅಂತ. ಇವತ್ತಿನ ಗಾರ್ಡನಿಂಗ್ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮುಂದಿನ ಗಾರ್ಡನಿಂಗ್ ವಿಡಿಯೋದಲ್ಲಿ ಸಿಗ್ತೀನಿ. ಮುಂದಿನ ಗಾರ್ಡನ್ ವಿಡಿಯೋ ಬರೋ ತನಕ ಥ್ಯಾಂಕ್ ಯು.